ಧರ್ಮದ ಬಗ್ಗೆ ಜಾಗೃತಿ ಉಂಟಾಗಬೇಕು ಅಂತಾದ್ರೆ ತಮ್ಮ ಕಾರ್ಯದ ಕುರಿತಾಗಿ ಆಚಾರ ವಿಚಾರದಲ್ಲಿ ಪ್ರೀತಿ ಎನ್ನುವುದು ಮೂಡಬೇಕು. ತನ್ಮೂಲಕವಾಗಿ ಭಕ್ತಿ ಎನ್ನುವುದು ನೆಲೆಗೊಳ್ಳಬೇಕು. ಆ ಮೂಲಕವಾಗಿ ಧರ್ಮ ಜಾಗೃತಿ ಆಗಬೇಕು. ಈ ಸಂಕಲ್ಪದಲ್ಲಿ ಈ ಭಯಾನಕವಾದಂತಹ ಶಕ್ತಿ ಶನಿಯ ಸೃಷ್ಟಿ ಎನ್ನುವುದು ನಮ್ಮ ಈ ಕರ್ತವ್ಯ ಕ್ಷೇತ್ರದಲ್ಲಿ ಒಂದು ಬಳಗ, ತಂದೆ ತಾಯಿ, ಅಣ್ಣ ತಮ್ಮ ಯಾವ ವ್ಯಾಮೋಹವೂ ಇಲ್ಲ. ಹರಿಯ ಆಣತಿಯ ಬದ್ಧರಾಗಿ ಭಯಂಕರ ರೂಪಿಯಾಗಿ ರುದ್ರ ರೂಪನು ಭದ್ರ ಕಾಯನು ನೀಲ ವರ್ಣನು ಕಾಕವಾನು ಆಗಿ ನಮ್ಮ ಕರ್ತವ್ಯ ಕ್ಷೇತ್ರಕ್ಕೆ ಕಾಲನ್ನ ಇರಿಸಿದ್ದೇನೆ. ಪ್ರಪ್ರಥಮವಾಗಿ ನಾನು ಮಾಡಿದಂತಹ ಕಾರ್ಯ ನನ್ನ ಜನ್ಮದಾತನಂತಹ ಲೋಕಚಕ್ಷು ಸೂರ್ಯದೇವ ಹೋಗಿ ಅವನನ್ನ ಕೈಗಿದೆ. ನಮ್ಮ ಕಾಲಿಕೆಯ ಪರಿಣಾಮವಾಗಿ ಕುಷ್ಠರೋಗಿಯಾಗಿ ಹೋದ ಸೂರ್ಯದೇವ ಅವನ ಸಾರಥಿ ಹೆಳವನಾದ, ಕುದುರೆಗಳು ಕುರುಡಾಗಿ ಹೋದವು. ನನ್ನ ಯೋಗ್ಯತೆ ಏನು ಎನ್ನುವುದನ್ನ ಅವನಿಗೆ ಮನದಟ್ಟು ಮಾಡಲಿ. ಹಾಗೆ ಲೋಕಮುಖದಲ್ಲಿ ಬೇರೆನೆಂದರೆ ತಿದ್ದುಪಡಿಯನ್ನು ಮಾಡದೆ ಅಂತಾದ್ರೆ, ಧರ್ಮ ಜಾಗೃತಿಯನ್ನು ಮಾಡದೆ ಅಂತಾದ್ರೆ ಜನಸಾಮಾನ್ಯರ ಜೀವನ ವ್ಯವಸ್ಥಿತವಾಗ್ತದೆ ಎನ್ನುವಂತಹ ನೆಲೆಯಲ್ಲಿ ಲೋಕಾಧ್ಯಕ್ಷನ ಸ್ಥಾನದಲ್ಲಿರುವಂತ ಆ ಸೃಷ್ಟಿಕರ್ತ ಬ್ರಹ್ಮದೇವ ಅವರನ್ನ ಕಾಡಿದೆ, ಪೀಡಿಸಿದೆ. ನಮ್ಮ ಕಾದಿಕೆಯ ಪರಿಣಾಮವಾಗಿ ತನ್ನ ತಲೆಯೊಂದನ್ನ ಆತ ಕಳೆದುಕೊಂಡ. ಇಷ್ಟೇ ಸಾಕ, ಲೋಕಾಧ್ಯಕ್ಷರಲ್ಲಿ ಬ್ರಹ್ಮನನ್ನ ಕಾಡಿದ್ದಾಯಿತು. ಇನ್ನುಳಿದವರು ಹರಿ ಹರರು. ಹೋಗಿ ಆ ಹರಿಯನ್ನ ಕಾಡಲೇ ಸಂಸ್ಕಾರ ಮಾಡ್ಕೊಳ್ಬೇಕು ಅಂತ ನೀವು ಓಡುವುದಾ? ಹಾಗೆ ನಿಮ್ಗೆ ನೋಡ್ತಾ ಇಲ್ವಾ? ಹಾಗಾಯ್ತದೆ. ಯಾಕ ಹೆಚ್ಚು ಹಿಡಿದಾಗಾಯ್ತು. ಸ್ವಾಮಿ, ನೀವು ಇನ್ನು ಕಟ್ಟರಾಗ ಕಾಣ್ತೀರಿ. ಸತ್ಯ ಸತ್ಯ ಅಲ್ಲ. ಈ ಉಸಿರಾಟಿಗೆಲ್ಲ ನೋಡಿದ್ರೆ, ರುದ್ರಾಕ್ಷ ಅದೆಲ್ಲ ನೋಡಿದ್ರೆ ನೀವು ಬ್ರಾಹ್ಮಣರು ಹೇಳುದು ಅನುಮಾನ ಇಲ್ಲವೇ ಇಲ್ಲ. ಅಲ್ಲ, ನಮೋ ನಮಃ. ಒಳ್ಳೆಯದಾಗಲಿ. ನನ್ನ ಪರಿಚಯ ಆಗಿರ್ಲಿಕ್ಕಿಲ್ಲ. ನಾನು ಒಬ್ಬ ಕೃಷಿಕ. ಹೌದಾ? ಹೌದೌದು. ನನ್ನ ಜೀವನವೇ ಕೃಷಿ ಮಾಡ್ಕೊಂಡಿರೋದು ಸ್ವಾಮಿ. ಏನ್ ಮಾಡುವ, ಮೊದಲಿನ ಹಾಗಲ್ಲ. ಈಗ ಸುಟ್ಟಿ ಇಲ್ಲ, ಕೃಷಿಗೆ ಸುತ್ತ ಇಲ್ಲ. ಯಾಕ? ಜನ ಸಿಕ್ಕುವುದು ಇಲ್ಲ, ಮಾಡ್ಲಿಕ್ಕೂ ಹೋದಾಗುದು ಇಲ್ಲ. ಸಮಸ್ಯೆ. ಹಾಗಂತ ಬಿಡ್ಲಿಕ್ಕೆ ಉಂಟು? ನಾನು ಮೊದಲು ಮಾಡಿದ ಯಾವ ಬೆಳೆ? ಈ ಬದನೆಕಾಯಿ ಬೆಳೆ ಮಾಡಿದೆ. ಹೇಗುಂಟು ಬೆಳೆ? ಆ ವರ್ಷದ ಬೆಳೆ ಆಗಿದೆ ಅಂತದ್ದು. ಒಳ್ಳೆ ಬದನೆಕಾಯಿ. ಹೌದೇನು? ಹೌದು, ಇಂತಿಂತ ಬದನೆಕಾಯಿ. ಹೌದಾ? ಹಾ, ಅಷ್ಟು ನೋಡುದು ಎಲ್ಲ ಮುಗಿತು. ಒಳ್ಳೆದಾಗಿದೆ. ಈ ವರ್ಷ ಮೇಲೆ ವಿದ್ಯಾರ್ಥಿ ಲೆಕ್ಕ ಹಾಕಿ ಕೂತ್ಕೊಂಡಿದ್ದೆ. ಒಬ್ರು ಬಂದ್ರು, ಈ ವರ್ಷ ಏನ್ ಬೆಳೆ ಮಾಡಿದ್ದೆ ಕೇಳಿದ್ರು. ಬದನೆಕಾಯಿ ಬೆಳೆ ಅಂತ ಹೇಳಿದೆ. ಕೊಡುಗೆ ಕೇಳಿದ್ರು. ನಮ್ ಬೆಲೆ ಹೊಂದಾಣಿಕೆ ಕೊಡ್ತೇವೆ ಸ್ವಾಮಿ ಅಂದೆ. ನೋಡು, ಯಾವ್ದು ಗದ್ದೆ ಹೋಗಿ ನೋಡು ಅಂತ ಹೇಳು. ಗದ್ದಿಗೆ ಹೋಗಿ ತೋರಿಸಿದೆ ಬದನೆಕಾಯಿಲ್ಲ. ನೋಡಿ ಬಹಳ ಸಂತೋಷ ಆಯ್ತು ಅವರಿಗೆ. ಎಷ್ಟೆಲ್ಲ ಬೆಳೆದಿದ್ದೆ ಮರ, ನನಗೆ ಎಷ್ಟು ಇರ್ಲಿ, ಬೆಲೆ ಎಷ್ಟು ಅಂತ ಕೊಡ್ತೇನೆ ಅಂತ ಹೇಳಿದ್ರು. ಸರಿ, ಇದು ಒಂದು ಕತ್ತರಿಸು. ಒಂದು ಅದು ಅನುಮಾನ ಯಾಕೆ ಅವ್ರಿಗೆ ನೋಡ್ಕೊಂಡು ತಗೊಳ್ಳಿ ಅಂತ ಹೇಳಿ ಒಂದ್ ಕತ್ತರಿಸಿ ಬಿಟ್ಟೆ. ಕತ್ತರಿಸಿ ನೋಡ್ತೀವಿ ಅಂತ ನೋಡು. ಏನು ಏನಾದ್ರು ಹುಳ? ಒಂದು ಹುಳ. ಒಂದು ಹುಳ ಇರ್ಲಿ. ಒಂದೊಂದು ಹುಳ ಅದರ ವಿಶೇಷವಾಗಿ ಇದ್ದದ್ದೆ. ಮತ್ತೊಂದು ತೆಗೆದ್ರೆ ಕತ್ತರಿಸಿದೆ. ಅದು ಒಳ್ಳೆ ಉಂಟೇನ? ಏನ ಮೊದಲು ಒಂದು, ಈ ಎರಡು ಇರ್ಲಿ. ಹೇಳು, ಮತ್ ಕತ್ತೆ ಇಲ್ವಾ? ಉಂಟಲ್ಲ, ಮತ್ತೊಂದು ಕತ್ತರಿಸಿದೆ. ಅದರಲ್ಲಿ ಹೆಚ್ಚಾಗ್ತಾ ಬಿಟ್ಬಿಟ್ರೆ ಕಡಿಮೆ ಆಗುದಿಲ್ಲ. ಒಟ್ಟಾರೆ ಗೆದ್ದಲೆ ಬದನೆಕಾಯಿ ತೆಗೆದು ಕತ್ತರಿಸಿ ಬಿಸಾಡಿದು ಬಿಟ್ರೆ ಒಂದು ಒಳ್ಳೆದಿದೆ ನೋಡಿ. ಹಾಗಾದ್ರೆ ಆ ವರ್ಷ ನನಗೆ ಬೇಸರ ಮತ್ತೇನಲ್ಲ ಸ್ವಾಮಿ. ಹೊರಗಡೆ ನೋಡ್ಲಿಕ್ಕೆ ಒಳ್ಳೆ ಬದನೆಕಾಯಿ, ಒಳಗಡೆ ಹೊರಗಡೆ ಒಟ್ಟಿ ಇಲ್ಲ. ಹ್ಯಾಗ ಕೂಡ ಅಲ್ಲ, ಅವ್ರು ಹೇಳಿದ್ದಾರೆ ತೋರಿಸ್ತೆ ಅಂತ. ಎಷ್ಟೇ ತೋರಿಸಿದ್ರು ಎಲ್ಲರೂ ಹುಳ ಆಯ್ತಾ, ಏ ದೇವರಿಂದ ಎಂತ ಮಾಡುದು? ಯೋಜನೆ ಕೃಷಿಯೇ ಬೇಡ ಅಂತಿದ್ದೆ. ಬಿಡ್ಲಿಕ್ಕೆ ಉಂಟ ಸ್ವಾಮಿ, ಎಲ್ಲ ಬಟ್ಟೆ ಮಾಡಲ್ಲ. ಹಾಗೆ ಮಾಡಲೇ ವರ್ಷ ಮತ್ತೊಂದು ಬೆಳೆ ಮಾಡಿದೆ. ಏನು ಬೆಳೆ? ಸೌತೆಕಾಯಿ. ಒಳ್ಳೆ ಬೆಳೆ. ಎಂತ ಸೌತೆಕಾಯಿ ಅಲ್ಲ, ಮತ್ತೆ ಕುಂಬಳಕಾಯಿ. ಬೀಜ ಹೆಚ್ಚು ಕಡಿಮೆ ಆಯ್ತಾ? ಹಾಗೆ ಇಲ್ಲಪ್ಪ, ಸೌತೆಕಾಯಿ ಬೀಜ ಹಾಕಿದೆ. ಕುಂಬಳಕಾಯಿ ಆಗುದೇ? ಆಯ್ತು, ಕುಂಬಳಕಾಯಿ. ಇಂತಿಂತ ಕಾಯಿ ಅಂತ. ಕಾಯೋ ಎಂಬಂತೆ ಸೌತೆಕಾಯಿ ಬೆಳೆದಿದೆ. ಬಹಳ ಸಂತೋಷ ಆಯ್ತು. ಕಳೆದ ವರ್ಷ ನಷ್ಟದ್ದಾಗ್ಲಿ, ಈ ವರ್ಷ ಬರೆಸಿಕೊಡ್ಬೋದು ಅಂತೇಳಿ ಆ ಕುಂಬಳಕಾಯಿ ಎಲ್ಲ ಬೆಳೆದನ್ನ ಎಲ್ಲ ಕೊಯ್ಕೊಂಡು ಹೋಗಿ ಕೋಣೆಯಲ್ಲಿ ಕೂಡಿಟ್ಟೆ. 2 ವರ್ಷ ಮೇಲೆ ಬಿದ್ದ ಅಂತ ಆಯ್ತು. ಕೋಣೆಯಲ್ಲಿ ಕೂಡಿಟ್ಟು ಹೊರಗಡೆ ಇರ್ಲಿ, ಒಳ್ಳೆ ಗಿರಾಕಿ ಬರ್ಲಿಕ್ಕೆ ಕೊಡುವ ಅಂತೇಳಿ
ಕಳೆದ ವರ್ಷ ಬಂದವರೇ ಬಂದು ಮಾತ್ರ ಬಂದ್ರೆ ಈ ವರ್ಷ ಅಂತ ಮಾಡಿದ್ದೆ ಈ ವರ್ಷ ಸೌತಿಗೆ ಮಾಡಿದ್ದೆ ಅಂದ್ರೆ ಹೌದಾ ಬೆಲೆ ನೋಡಿ ಕಳೆದ ವರ್ಷ ಹೀಗಾಯ್ತು ಈ ವರ್ಷ ಇಂತಿಷ್ಟು ಕೊಟ್ಟರೆ ಮಾತ್ರ ನಾನು ತೋರಿಸೋದಿಲ್ಲ ಎರಡು ಸೇರಿಸಿ ಹೇಳ್ಬೇಕು ಏನು ಸೇರಿಸಿ ಹೇಳಿದೆ ಹೌದೇ ಅವ್ರು ಹೂ ಒಂದು ನೋಡಿ ನೋಡುವಂತ ಏನು ಅವ್ರು ನೀನು ನಿಲ್ಸ್ಕೊಂಡೆ ಈ ಭಾಗ ಈಗ ನೋಡ್ತೆ ಅವ್ರಿಲ್ಲ ಓಡಿ ಹೋದ್ರ ಓಡಿ ಹೊತ್ತಲ್ಲ ಒಳ್ಳೆ ಸೌತಿಗೆ ಕೂಡಿಟ್ಟಿದ್ದ ನೀರು ತುಂಬಿಕೊಂಡಿದ್ದ ಈಗ ಭಾಗ ತೆಗ್ದ ಆ ನೀರೊಟ್ಟಿಗೆ ಅವರು ಈಗ ನೋಡ್ತಿ ಹೋಗಿ ಅಂಗಲಕ್ಕೆ ಹೊರಡ್ತಾ ಇತ್ತು ಅದ್ರ ಕೂಡಿಟ್ಟು ಸೌತಿಗೆ ಕೂರ್ತಿ ನೀರು ಭಸ್ಮಾಗಿ ಹೋಗಿದೆ 2 ವರ್ಷ ಗ್ರಾಚಾರ ಇಲ್ಲ ಈ ಕೃಷಿಯೇ ಬೇಡ ಅಂತಿದ್ದೆ ಹೀಗೆ ಆಲೋಚನೆ ಮಾಡುವಾಗ ಒಬ್ರು ಭಟ್ರು ಹೇಳಿದ್ರು ಏನು ನೋಡಪ್ಪ ಯಾವುದೇ ಕೆಲಸ ಮಾಡುವುದಿರ್ಲಿ ಮೊದಲಾಗಿ ದೇವ್ರ ಧ್ಯಾನ ಮಾಡ್ಕೊಳ್ಬೇಕು ದೇವ್ರ ಹೆಸರು ಕೆಲಸ ಮಾಡು ಅವ್ರಿಗೆ ಒಳ್ಳೇದಾಗ್ತದೆ ಏನ್ ಮಾಡ್ಬೇಕು ಕೇಳಿದ್ರು ಈ ವರ್ಷದ ಬೆಳೆ ಮಾಡು ದೇವರ ಒಳ್ಳೇದಾದ್ರೆ ಪ್ರಥಮ ಬೆಳೆ ನಿಮಗೆ ಕೊಡ್ತೇನೆ ಹೇಳು ಮಾಡು ಅಂತ ಹೇಳು ಹೇಳಿ ಮಾಡಿದ್ದೆ ಮಾಡಿದ್ದೆ ಯಾವ್ದು ಕರು ಪೂಜಾ ಇಲ್ಲಿ ನೋಡಿ ಈ ಬೆಳೆಯನ್ನ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಒಪ್ಪಿಸಬೇಕು ಇಟ್ಕೊಂಡು ಹೋಗ್ತಾ ಮಾಡುವಲ್ಲ ಆದಷ್ಟು ಬೇಗ ದೇವಸ್ಥಾನಕ್ಕೆ ಹೋಗು ಇನ್ನೂ ಹೋಗುದಿಲ್ಲ ಯಾಕೋ ಈಗ ದೇವಸ್ಥಾನಕ್ಕೆ ಹೋಗಿ ಬ್ರಾಹ್ಮಣ ಹತ್ರ ಕೊಟ್ಟರು ದೇವ್ರಿಗೆ ಒಪ್ಪಿಸಿ ಅಂತ ಹೇಳಿದ್ರೆ ದೇವ್ರಿಗೆ ಒಪ್ಪಿಸಿ ಕೊನೆ ಒಂದು ತಗೊಂಡು ಹೋಗ್ತಾ ಅಲ್ವಾ ಹೋದ್ರೆ ಮತ್ತೆ ನೀವು ಬ್ರಾಹ್ಮಣರಲ್ವಾ ನಾವು ಕೇಳಿದ್ದೇವೆ ಈ ಮೂಲಕ ತಿರುಗಾಟ ಮಾಡುವ ಇದಿತ್ತಲ್ಲ ಯಾವ್ದಾದ್ರು ದೇವರು ಅಂತ ಹೇಳಿದ್ರು ಬ್ರಾಹ್ಮಣ ಕೊಡ್ತೀವಿ ಅಂತ ನಾವು ನಂಬಿದವರು ಹಾಗೆ ನಾವು ಮತ್ತೆ ಅಲ್ಲಿ ಯಾಕೆ ಹೋಗುದು ನೀವು ಬ್ರಾಹ್ಮಣ ಸಿಗ್ತಾರಲ್ವ ನೀವು ದೇವರಲ್ವಾ ನಿಮಗೆ ಒಪ್ಪಿಸ್ತೇನೆ ನೀವು ಸ್ವೀಕಾರ ಮಾಡ್ಬೇಕಿದ್ರು ಏನೋ ಬಡವ ಕೊಟ್ಟಿದ್ದು ಬೇಸರ ಮಾಡಬೇಡಿ ಒಂದು ಒಳ್ಳೆ ಆಶೀರ್ವಾದ ಮಾಡಿದ್ದೇವೆ ಯಾವ ರೀತಿಯಲ್ಲಿ ನಾನು ಯಾವ ಭೂಮಿಯಲ್ಲಿ ಯಾವ ಬೀಜ ಹಾಕಿದ್ರು ಬೆಳೆ ಒಳ್ಳೆದಾಗ್ತದೆ ದೇವರ ಹಣ ಮಾಡಿ ಹೇಳ್ತೇನೆ ಕರ್ಬೂಜದ ಹಣ್ಣನ್ನ ಹಿಂದೆ ತೆಗೆದುಕೊಂಡು ಹೋದ್ರು ಇಲ್ಲ ಅಂತ ಆದ್ರೆ ಯಾವ ಸ್ಥಳದಲ್ಲೂ ಹೋಗಿ ನೀನು ಬೀಜ ಹಾಕಿ ಒಳ್ಳೆ ಬೆಳೆ ಹಾಕ್ಬೇಕು ನೀನು ಬರಡು ಮೇಲೆ ಹೋಗ್ಕೊಂಡು ಬೀಜ ಹಾಕಿದ್ರೆ ನಾವೆಂತ ಮಾಡುದು ಅದು ಬೀಜ ಹಾಕುವುದು ಕ್ಷೇತ್ರ ನೋಡ್ಕೊಳ್ಬೇಕು ಹೌದಪ್ಪ ಕ್ಷೇತ್ರ ಒಳ್ಳೆದಿತ್ತ ಬೀಜ ಯಾವ್ದಾದ್ರು ಹುಡ್ಕೊಳ್ತದೆ ಹೌದಪ್ಪ ಅಲ್ಲ ಎಂತ ಅನುಭವ ಹಾಗೆ ಮಾಡ್ತೇವೆ ಒಂದು ಕ್ಷೇತ್ರ ನೋಡ್ಬೋದೆ ಬೀಜ ಬಂದದ್ದೇ ಈಗ ನೀವು ಇಲ್ಲೇ ಪುಸ್ತಕ ಮುಗಿಸ್ದಲ್ಲ ಸಾಕು ಬಿಡಿ ಸ್ವಾಮಿ ಅವ್ರು ಯಾರು ಅಂತೇಳಿ ಈ ಬೃಹಸ್ಪತಿ ಗೊತ್ತಾಗಲಿಲ್ಲ ಇನ್ನು ಹೀಗೊಂದು ವಾಕ್ಯ ಹುಟ್ಟಿಕೊಂಡಿರುವುದು ಹಾಡಿನಲ್ಲಿ ಹುಟ್ಟಿರುವಂತಹ ಸಿಂಹದ ಕುರಿತಾಗಿ ನೆತ್ತಿಯ ಮೇಲೆ ಮುಚ್ಚಿದ ಕಿರೀಟವನ್ನು
ಅಥವಾ ಪಟ್ಟಾಭಿಷೇಕದ ಮುಹೂರ್ತವನ್ನು ಗುರುತಿಸದೇ ಇದ್ದರೂ ಮೃಗರಾಜ ಎನ್ನುವ ಖ್ಯಾತಿಗೆ ಒಳಗಾದದ್ದು ಸಿಂಹ. ಅದೇ ರೀತಿಯಲ್ಲಿ ವರ್ತಮಾನ ಕಾಲದಲ್ಲಿ ದಿಕ್ಕಿಗಂತ ವ್ಯಾಪಕವಾಗಿ ಹರಡಿರುವ ಕೀರ್ತಿಗೆ ಪಾತ್ರವಾದದ್ದು ನಮ್ಮ ಉಜ್ಜಯಿನಿ. ಈ ಧರ್ಮ ಸಿಂಹಾಸನವನ್ನು ಏರಿ ಪ್ರಜಾಪರಿಪಾಲಕನಾಗಿ ರಂಜಿಸುತ್ತಾ ಇರುವವ ರಾಜ ವಿಕ್ರಮಾದಿತ್ಯ. ಉಳಿದ ಅರಸರುಗಳಂತೆ ನಾವಲ್ಲ. ಹಾಗಾದ್ರೆ ಪ್ರತ್ಯೇಕತೆಯಾಗಿ ಗುರುತಿಸಿಕೊಳ್ಳುವುದಕ್ಕೆ ಕಾರಣ ನಾವು ಏರಿರುವಂತಹ ಮಯೂರಾಸನದ ಮಹಿಮೆ. ಆ ಮಯೂರಾಸನದ ಎಡ ಬಲಗಳಲ್ಲಿ ಸೂರ್ಯ ಚಂದ್ರರನ್ನ ಕೆತ್ತಿಸಿ ನಮಸ್ಕಾರ. ನಮಸ್ಕಾರ. ನಮ್ದಕ್ಕೆ ಭಾಷೆ ನಿಮ್ದಕ್ಕೆ ಬರುವುದಿಲ್ಲ. ಹಾಗಾದ್ರೆ ನಿಮ್ದಕ್ಕೆ ಕನ್ನಡಿ ಮೇಲೆ ಬೋಲ್ತದೆ, ಕನ್ನಡಿ ಮೇಲೆ ಬೋಲ್ತದೆ. ನಮ್ದಕ್ಕೆ ಭಾಷೆ ನಿಮ್ಗೆ ಯಾಕೆ ಬರುವುದಿಲ್ಲ? ನೀವು ಜನ ಯಾರು ಉಂಟು, ನೀವು ಜನ ಹಿಂದೂ ಉಂಟು, ನಾವು ಜನ ಯಾರು ಉಂಟು, ನಾವು ಜನ ಮುಸಲ್ಮಾನ್ ಉಂಟು. ನೀವು ಹಿಂದೆ ನಾವು ಮುಂದೆ ಯಾಕೆ ಬಂತು ಗೊತ್ತುಂಟು? ನೀವೇನ್ ಮಾಡ್ತಾರೆ, ಮುಂದಿನಿಂದ ಹಿಂದೆ ಹಿಂದೆ ಬರ್ಕೊಂಡು ಹೋಗ್ತದೆ, ಅದಕ್ಕೆ ಜನ ನೀವು ಹಿಂದೂ ಆಯ್ತು. ನಾವು ಹಿಂದಿನಿಂದ ಮುಂದೆ ಮುಂದೆ ಬರ್ಕೊಂಡು ಬರ್ತದೆ, ಅದಕ್ಕೆ ಜನ ನಾವು ಮುಸಲ್ಮಾನ್ ಆಯ್ತು. ನಿಮ್ದಕ್ಕೆ ನಮ್ದಕ್ಕೆ ತುಂಬಾ ವ್ಯತ್ಯಾಸ ಉಂಟು. ಮತ್ತೆ ನೀವು ಹಿಂದೆ ಆಗ್ಲಿಕ್ಕೆ ಕಾರಣ ಉಂಟು. ನೀವು ಯಾಕೆ ಹಿಂದೆ ಹೋಯ್ತು? ನಿಮ್ದಕ್ಕೆ ದೇವರು ಉಂಟು, ನಿಮ್ದಕ್ಕೆ ದೇವರು 25-30 ಸಾವಿರ ಉಂಟು, ತುಂಬಾ ಉಂಟು. ಅದರಲ್ಲಿ ಶರಣ್ಣ ಉಂಟು, ಹನುಮಂತ ಉಂಟು, ಮಂಜೂರಿ ಉಂಟು, ಉಮ್ಮಂತಿ ಉಂಟು, ಬೊಬ್ಬರಿ ಉಂಟು, ಮರುಚಿಕ್ಕು ಉಂಟು, ದರ್ಗಾ ಪರಮೇಶ್ವರಿ ಉಂಟು. ಹೌದು, ನಮ್ದು ದರ್ಗಾ ಮಗನಿ, ನಿಮ್ದು ದುರ್ಗಾ ಪರಮೇಶ್ವರಿ. ಆಮೇಲೆ ಹನುಮಂತ ಉಂಟು, ಮಂಜೂರಿ ಉಂಟು, ಕೊಡಮಂತಾಯ ಉಂಟು, ಇದೆಲ್ಲ ಬೇರೆ ಬೇರೆ ದೇವರು ಉಂಟು. ನೀವು ನಿಮ್ಮ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತದೆ, ಎರಡು ಕೈಯನ್ನು ಜೋಡಿಸಿ ದೇವರೇ ನಮ್ಗೆ ಸುಕ್ಕ ಕೊಡು ಅಂತ ಹೇಳ್ತದೆ. ಸುಕ್ಕ ಕೊಡು ಅಂತ ಆ ದೇವರು ಕೊಡುವಾಗ ಕೈಯೊಳಗೆ ಬೀಳುವುದಿಲ್ಲ, ನೀವು ಹೀಗೆ ಹಿಡಿದಿರ್ತದೆ, ಅದು ಕೆಳಗೆ ಬಿದ್ದು ಲಗಾಡಿ ಆಗ್ತದೆ. ಹಾಗಾಗಿ ನೀವು ಹಿಂದೆ ಆಯ್ತು. ನಾವು ನಮ್ಮ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತದೆ, ಎರಡು ಕೈಯನ್ನು ಹೀಗೆ ಹಿಡಿತದೆ, ನಮ್ಮ ಅಲ್ಲನ ಹತ್ರ ಬೇಡ್ತದೆ, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, या रसूल मोहम्मद अल्लाह अकबर. आज अल्लाह ऊपर से नीचे आते हम लोग हाथ भर के देते, जिंदगी में हम लोग उद्धार होते हैं. ಒಂದ್ ವೇಳೆ ಬರ್ದಿದ್ರೆ ಏನ್ ಮಾಡ್ತದೆ, ಮತ್ತೆ ಮೊಣಕಾಲು 100-2 ಬೆರಳನ್ನು ಕಿರಿದಿಡಿ ಜೋರಾಗುತ್ತೆ, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಯಾ ರಸೂಲ್ ಮೊಹಮ್ಮದ್ ಅಲ್ಲಾಹ್ ಅಕ್ಬರ್. ಆಯ ಮರುಳೆ ಲಗನ್ ಪ್ರದಂಡೆ ಲೇಂಡಲ್ಲ अल्लाह ऊपर से आते हैं, हम लोग को हाथ भर के देते, जिंदगी में हम लोग उद्धार होते हैं. ಮತ್ತೆ ನೋಡಿ, ನಿಮ್ದು ಜನಗಳು ಯಾವುದೇ ಕಾರಣಕ್ಕೆ ಉದ್ಧಾರ ಆಗುದಿಲ್ಲ. ಯಾಕೆ? ನಿಮ್ದು ಜಾತ್ರೆ ಆಗ್ತದೆ, ಕೋಲ ಆಗ್ತದೆ, ಆಟ ಆಗ್ತದೆ, ಅಲ್ಲಿಗೆ ನಿಮ್ಮ ಚಂದದ ಹುಡುಗಿಯರೆಲ್ಲ ಬರ್ತಾರೆ. ನಿಮ್ಮ ಚಂದದ ಹುಡುಗಿಯನ್ನು ನಿಮ್ಮ ಗಂಡು ಮಕ್ಕಳು ನೋಡ್ತದೆ, ಆ ಹುಡುಗಿಗೆ ತಮಾಷೆ ಮಾಡ್ತದೆ, ಮತ್ತೆ ನೀವು ಹೇಗೆ ಉದ್ಧಾರ ಆಗ್ತದೆ? ನಮ್ದಿಗೆ ಹಾಗಲ್ಲ. ಸೀರಾಜ್ ನಬಿ ಮಾಡ್ತದೆ, ದರ್ಗಾ ಶರೀಫ್ನಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತದೆ, ಇಸ್ಲಾಂ ಧರ್ಮದ ಬಗ್ಗೆ ಪ್ರಚಾರ ಮಾಡ್ತದೆ, ಆಮೇಲೆ ಸೀರಾಜ್ ನಬಿ ಮಾಡ್ತದೆ, ಹರಿಕಥಾ ಪ್ರಸಂಗ ಮಾಡ್ತದೆ. ಅಲ್ಲಿ ನಮ್ಮ ಚಂದದ ಹುಡುಗಿ ಬರ್ತದೆ. ನಮ್ಮ ಚಂದದ ಹುಡುಗಿಯನ್ನು ಹೇಗೆ ನಾವು ಕರ್ಕೊಂಡು ಬರ್ತದೆ? ಚಂದದ ಹುಡುಗಿಯನ್ನು ಮುಸ್ಕ ಹಾಕೊಂಡು ಕರ್ಕೊಂಡು ಬರ್ತದೆ. ಯಾಕೆ? ನಮ್ಮ ಹುಡುಗಿಯನ್ನು ಯಾರು ನೋಡುವ, ನಮ್ಮ ಹುಡುಗಿಯನ್ನು ಯಾರು ನೋಡುವ. ಹುಡುಗಿ ಮಾತ್ರ ಒಳಗಿಂದೊಳಗೆ ಎಲ್ಲರನ್ನೂ ನೋಡ್ತದೆ. ಯಾಕೆ ನೋಡ್ತದೆ? ಅದಕ್ಕೆ ಹುಡುಗಿಗೆ ದಾರಿ ಬೇಡ, ಅದಕ್ಕೆ ಹೋಗಿ ನೋಡ್ತದೆ. ನಮ್ಮ ಹುಡುಗಿ ಅಂತ ಹೇಳಿದ್ರೆ ದೇವರು ಇದ್ದಾಗೆ. ದೇವರು ಈ ಪ್ರಪಂಚದಲ್ಲಿರುವ ಎಲ್ಲರನ್ನೂ ನೋಡ್ತದೆ, ಆದ್ರೆ ದೇವರನ್ನು ಒಳಗಿಂದೊಳಗೆ ನೋಡಿದವರು ಯಾರು ಇಲ್ಲ. ನಮ್ಮ ಹುಡುಗಿ ದೇವರು ಇದ್ದಾಗೆ. ಮತ್ತೆ ನಿಮ್ದಕ್ಕೆ ನಮ್ದಕ್ಕೆ ವ್ಯತ್ಯಾಸ ತುಂಬಾ ಉಂಟು. ನೋಡಿ, ನಿಮ್ದಕ್ಕೆ ಪ್ರಾರ್ಥನಾ ಮಂದಿರ ಇರ್ತದೆ, ನಮ್ದಕ್ಕೆ ಪ್ರಾರ್ಥನಾ ಮಂದಿರ ಇರ್ತದೆ. ನೀವು ನಿಮ್ಮ ದೇವಸ್ಥಾನವನ್ನು ಮಾಡುವುದು ಹೇಗೆ? ಎಲ್ಲ ಒಂದು ಗುಡ್ಡದ ತುದಿ, ಎಲ್ಲ ಬೈಲಿನ ಬುಡದೆಲ್ಲ ಮಾಡುದು. ಅಲ್ಲಿ ಹೋಗ್ಲಿಕ್ಕೆ ಕೆಸರು ಮೇಲೆ ಹುಡುಗ ತೋರದವರಿಗೆ
ಆಗುದಿಲ್ಲ. ಹಾ. ನಾವು ಹಾಗಲ್ಲ, ಮತ್ತೆ? ವಿಶಾಲವಾದ ಜಾಗ ಎಲ್ಲಿ ಉಂಟು ಅಂತ ನೋಡ್ತೇವೆ. ಏನ್ ಮಾಡ್ತೀರಿ ಅವಾಗ? ಆಮೇಲೆ ಸಾಗುವಾಣಿ ಮರ ಎಲ್ಲಿ ಉಂಟು ಅಂತ ನೋಡ್ತೇವೆ. ಎಲ್ಲಿ ಕೆರೆ ನೀರಿನ ವ್ಯವಸ್ಥೆ ಉಂಟು ಅಂತ ನೋಡ್ತೇವೆ. ನಾಲ್ಕು ಬದಿಯಲ್ಲಿ ಓಡಾಡ್ಲಿಕ್ಕೆ ಜಾಗ ದಾರಿ ಎಲ್ಲಿ ಉಂಟು ಅಂತ ಮೊದಲು ನೋಡ್ತೇವೆ. ಅದೇ ಅಲ್ಲಿ- ಹಾ, ಅಲ್ಲಿ ಹೋಗಿ ನಾವು ಏನ್ ಮಾಡ್ತೇವೆ, ಪ್ರಥಮವಾಗಿ ಏನ್ ಮಾಡ್ತೀರಿ? ಪ್ರಥಮವಾಗಿ ನಾವು ಒಂದು ಕೆಮೆಕೋಲಲ್ಲಿ ಹಸಿರು ಬಾವುಟವನ್ನು ಇಡ್ತೇವೆ. ಅದನ್ನು ಯಾರೂ ತೆಗೆಯದಿದ್ರೆ ಒಂದು ವಾರದಲ್ಲಿ ಒಂದು ಸಣ್ಣ ಕಾಣಿಕೆ ನೆಟ್ಟಿರುತ್ತದೆ. ಹಾ. ಅದನ್ನು ಯಾರು ತೆಗೆಯದಿದ್ರೆ ಒಂದು ವಾರ ಬಿಟ್ಟು ನಾವು ಹಳೆ ಕಲ್ಲುಗಳನ್ನು ಒಟ್ಟು ಮಾಡಿ ಅದಕ್ಕೆ ಒಂದು ಹಸಿರು ಬಟ್ಟೆಯನ್ನು ಹಾಕಿ ಸಹ್ಯ ಸರಿಪುರ ಗೋರಿ ಅಂತ ಬರೆದಾಗ್ತದೆ. ಅದನ್ನು ಯಾರು ತೆಗೆಯದಿದ್ರೆ ಒಂದು ಸಣ್ಣ 2 ದರ್ಗಾ ಮಾಡ್ತದೆ. ಅದನ್ನು ಯಾರು ತೆಗೆಯದಿದ್ರೆ ಒಂದು ವರ್ಷದಲ್ಲಿ ದೊಡ್ಡ ಪ್ರಾರ್ಥನಾ ಮಂದಿರ ಮಾಡ್ತದೆ. ನಿಮ್ಗೆ ಏನುಂಟು ನೋಡಿ, ನಮ್ದು ಅಲ್ಲಿ ಬೇರೆ ಬೇರೆ ಹೆಸರು ಇರ್ತದೆ ನೋಡಿ. ನಮ್ದು ಒಳಗೆ ಎಲ್ಲ ತುಂಬಾ ವ್ಯವಸ್ಥೆ ಇರ್ತದೆ. ನಿಮ್ದಕ್ಕೆ ನೋಡಿ, ಪೂಜೆ ಬಟ್ಟಿದ್ರೆ ಹಣ್ಣುಗಾಯಿ ಮಾಡ್ಲಿಕ್ಕೆ ಕತ್ತಿ ಇಲ್ಲ, ಹಣ್ಣುಗಾಯಿ ಇದ್ರೆ ಊದುಬತ್ತಿ ಇಲ್ಲ, ಊದುಬತ್ತಿ ಇದ್ರೆ ನಿಮ್ಮಲ್ಲಿ ಎಣ್ಣೆ ಹಾಕೋರಿಲ್ಲ, ಎಣ್ಣೆ ಹಾಕೋರಿಲ್ಲ. ನಮ್ದಕ್ಕೆ ನೋಡಿ, ನೋಡ್ಲಿಕ್ಕೆ ಏನೂ ಇಲ್ಲ, ಖಾಲಿ ಹಸಿರು ಬಟ್ಟೆಯನ್ನು ಮಾತ್ರ ಮುಚ್ಚಿರುದು ಎಲ್ಲ. ಯಾರಿಗೂ ಗೊತ್ತಿಲ್ಲ. ನಿಮ್ದಕ್ಕೆ ಮಕ್ಕಳೆಲ್ಲ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ. ನಿಮ್ದಿಗೆ ಮಕ್ಕಳು ನೋಡಿ, ಬೆಳಿಗ್ಗೆ ಸೂರ್ಯ ಉದಯ ಆಗಿ ಅಷ್ಟೊತ್ತಾದ್ರೂ ನಿಮ್ಮ ತಾಯಿಯಂದ್ರೆ ಏನ್ ಮಾಡ್ತದೆ, 7 ಪುಟ್ಟ 7 ಪುಟ್ಟ ಮಾಮು ಕೊಡ್ತೀನಿ, 7 ಪುಟ್ಟ ತಾನ್ ಪುಟ್ಟ ಅಂತ ಹೇಳ್ತದೆ. ನಮ್ದು ಹಾಗಲ್ಲ. ಪ್ರಾರ್ಥನಾ ಮಂದಿರದಲ್ಲಿ ನಮ್ಮ ಮುಕ್ರಿ ಆತ ಅಲ್ಲ ಹೋಗ್ ಬರಲ್ಲ ಅಂತ ಹೇಳುವಾಗ ನಮ್ಮ ಮಕ್ಕಳು ಎದ್ದು ತಯಾರಾಗ್ತದೆ. ಅಲ್ಲಿ ಹೋಗಿ ಬೇಕಾದ ವಿಷಯವನ್ನು ಸಂಗ್ರಹ ಮಾಡಿಕೊಂಡು ಬರ್ತದೆ. ನಮ್ಮ ಮಕ್ಕಳಿಗೆ ಎಷ್ಟು ಚುರುಕು ಗೊತ್ತುಂಟ. ನಿಮ್ಮ ಮಕ್ಕಳು ಚುರುಕು ಯಾಕೆ ಬರುವುದಿಲ್ಲ? ಎಮ್ಮೆ ಹಾಲನ್ನು ಕುಡಿತದೆ, ದನದ ಹಾಲನ್ನು ಕುಡಿತದೆ. ಹಾಗಾಗಿ ನಿಮ್ಮ ಮಕ್ಕಳೆಲ್ಲ ದೊಡ್ಡ ಆಗಿರುವುದು. ನಮ್ದು ಹಾಗಲ್ಲ. ನಮ್ಮ ಮಕ್ಕಳಿಗೆ ಚುರುಕಾಗ್ಲಿಕ್ಕೆ ನಾವು ತಾಯಿಯಂದ್ರೆ ಹಾಲನ್ನು ಕೊಡುವುದಿಲ್ಲ. ಯಾಕೆ? ಸೌಂದರ್ಯ ಹಾಳಾಗ್ತದೆ ಎನ್ನುವ ಕಾರಣಕ್ಕಾಗಿ ತಾಯಿ ಹಾಲನ್ನು ಕೊಡುವುದಿಲ್ಲ. ನಾವು ನಮ್ಮ ಮಕ್ಕಳಿಗೆ ಚುರುಕಾಗ್ಲಿಕ್ಕೆ ಆಡಿನ ಹಾಲನ್ನು ಮಾತ್ರ ಕೊಡುದು. ಈ ಆಡು ಎಷ್ಟು ಚುರುಕು ಉಂಟು ಗೊತ್ತುಂಟು ನಿಮಗೆ? ಯಾರ ಮನೆಯ ಮಾಡಬೇಕಾದ್ರೂ ಬೀಳಿ ಇದು ಮೇಲೆ ಹೋಗುದಿಲ್ವಾ? ಎಷ್ಟು ದೊಡ್ಡ ಮರಕ್ಕಾದ್ರೂ ಸೊಪ್ಪು ತಿನ್ನೋದಿಲ್ವಾ? ಹಾಗೆ ಆ ಆಡಿನ ಹಾಲನ್ನು ಕುಡಿದ ನಮ್ಮ ಮಕ್ಕಳು ಬಹಳ ಚುರುಕಿರ್ತಾರೆ. ಎಷ್ಟು ದೊಡ್ಡ ವಾಹನಕ್ಕೆ ಪುಟಕಾರಿ ಪುಟಕ ಕೆಳಗಿಳಿತಾರೆ. ನಮ್ಮ ಮಕ್ಕಳು ಅಷ್ಟು ಚುರುಕು ನೋಡಿ. ನಿಮ್ಮ ದನ ಉಂಟು ನೋಡಿ, ಅದು ಒಂದಿಷ್ಟು ಹುಲ್ಲು ತಿಂತಾರೆ. ಸಾಕಿದ ಯಜಮಾನ ಹೆಸರು ಹೇಳಿಕೆ ಉಂಟಾ? ಅದು ಹೇಳುದಿಲ್ಲ. ಇಷ್ಟು ಹುಲ್ಲು ತಿಂದರೆ ಅಂಬ ಅಂತದೆ. ಅಂಬ ಅಂದ್ರೆ ಏನು? ಅಲ್ಲ ಎಂಬ ಅರ್ಥವನ್ನು ಕೊಡ್ತದೆ. ಅರ್ ರಹೀಂ, ಇರ್ ರಹೀಂ ಅಂದ್ರೆ ಏನು? ಓ ಕರುಣಾನಿಧಿ, ಓ ಕರುಣಾಮಯಿ ಎಂಬ ಅರ್ಥ ಕೊಡ್ತದೆ. ನಮ್ಮ ಆಡಿಗೆ ಬೇಕಾದ್ರೆ ನೀವು ಒಂದು ಬಾಳೆಯನ್ನು ಸಿಪ್ಪೆ ಕೊಡಿ, ಇಲ್ಲದ್ರೆ ಒಂದು ಸೊಪ್ಪು ಕೊಡಿ. ಅದು ತಿನ್ನುವಾಗ ಯಜಮಾನ ಹೆಸರು ಹೇಳಿ ತಿಂತಾರೆ. ಅದ್ರ ಬಾಯಿಗೆ ಒಂದು ಸೊಪ್ಪು ಕೊಡಿ, ನಿಮ್ಮ ಒಂದಿಷ್ಟು ಸಗಣಿ ಅದೆಷ್ಟು ಚಂದ ಸ್ಪಷ್ಟವಾದ ನಿಮ್ಮವರು ತಮಾಷೆ ಮಾಡ್ತಾರೆ. ಏನಾದ್ರು ಆಡು ಅಂಗಡಿ ಮುಂದೆ ಬಾಳೆಯನ್ನು ಸಿಪ್ಪೆ ತಿಂದ್ರೆ ಅಂಗಡಿಯವರಿಗೆ ಮಾಟ ಮಾಡ್ತಾರೆ ಅಂತ ಅದೆಲ್ಲ ಅಲ್ಲ. ಆಗ ನಮ್ಮ ಮಕ್ಕಳು ಅಷ್ಟು ಚುರುಕಾಗುವುದಕ್ಕೆ ಕಾರಣ ಉಂಟು ಸ್ವಾಮಿ. ಮತ್ತೆ ನೋಡಿ, ನಿಮ್ದಕ್ಕೆ ನಂಬಿಕೆ ವ್ಯವಹಾರದಲ್ಲಿ ತುಂಬಾ ವ್ಯತ್ಯಾಸ ಇರ್ತದೆ. ಯಾಕಂತ ಹೇಳಿದ್ರೆ ನೀವೇನು ನೋಡಿ, ನಾವು ಮಂಡ್ಯರಿಗೆ ಟೊಪ್ಪಿ ಹಾಕ್ತಾರೆ, ನೀವು ಮಂಡ್ಯಗೆ ಟೊಪ್ಪಿ ಹಾಕುದಿಲ್ಲ. ಯಾಕೆ? ನಿಮ್ಗೆ ಬೇರೆಯವರು ಟೊಪ್ಪಿ ಹಾಕ್ತಾರೆ, ನಮ್ಗೆ ಬೇರೆಯವರು ಟೊಪ್ಪಿ ಹಾಕಬಾರ್ದು ಅನ್ನೋ ಕಾರಣಕ್ಕಾಗಿ ನಾವೇ ಟೊಪ್ಪಿ ಇಟ್ಕೊಂಡು ಹೋಗಿದ್ವಿ. ಮತ್ತೆ ನೀವು ಏನ್ ಮಾಡ್ತದೆ, ಗಡ್ಡ ಬೋಳಿಸ್ತದೆ, ಮೀಸೆ ಇರ್ತದೆ. ನಾವೇನ್ ಮಾಡ್ತದೆ, ಮೀಸೆ ಬೋಳಿಸ್ತದೆ, ಗಡ್ಡ ಇರ್ತದೆ. ನೀವೆಲ್ಲಿ ಬೋಳಿಸ್ತದೆ ಅಲ್ಲಿ ನಾವು ಇಡ್ತದೆ, ನಾವೆಲ್ಲಿ ಇರ್ತದೆ ಅಲ್ಲಿ ನೀವು ಬೋಳಿಸ್ತದೆ. ವಿರುದ್ಧ ಉಂಟು. ಅದೇ ಹಿಂದಕ್ಕೆ ತಮ್ಮಕ್ಕೆ ತುಂಬಾ ವ್ಯತ್ಯಾಸ ಉಂಟು. ಮತ್ತೆ ಯಾವುದೇ ಕಷ್ಟ ಕಾಲಕ್ಕೆ ನಿಮ್ಮ ದೇವರು ನಿಮ್ಗೆ ಉಪಕಾರಿ ಮಾಡ್ಲಿಕ್ಕೆ ಬರುವುದಿಲ್ಲ. ಉಪಕಾರಿ ಮಾಡ್ಲಿಕ್ಕೆ ಬರುವುದೇ ಇಲ್ಲ. ಕೆಲವರೆಲ್ಲ ಹೇಳ್ತಾರೆ ಏನು ಗೊತ್ತುಂಟಾ, ಕ್ರೈಸ್ತರ ದೇವರಿಗೆ ಮೇಣಬತ್ತಿ ಹೊತ್ತಿಸ್ತಾರೆ. ಯಾಕೆ? ಕ್ರೈಸ್ತರ ದೇವರಿಗೆ ಕಣ್ಣು ಕಾಣುವುದಿಲ್ಲ, ಕೂಯಿಡಿ, ಅದಕ್ಕೆ ಮೇಣಬತ್ತಿ ಹೊತ್ತಿಸುವಂತ ಅಲ್ಲ, ಅದ್ರ ಬೆಳಕಿನ ಸಂಕೇತವನ್ನು ತೋರಿಸ್ತದೆ. ಸೊ ಆಮೇಲೆ ಹಿಂದೂಗಳ ದೇವರಿಗೆ ತಿನ್ಲಿಕ್ಕೆ ಅನ್ನ ಆಹಾರ ಏನಿಲ್ಲ, ಅದಕ್ಕೆ ಹಣ್ಣುಗಾಯಿ ಪಂಚಕಚ್ಚಾಯ ಮಾಡ್ತದೆ ಅಂತ ಹೇಳಿ ಕೆಲವರೆಲ್ಲ ಹೇಳ್ತಾರೆ, ತಮಾಷೆ ಮಾಡ್ತಾರೆ. ಸಾಯಿಬರ ದೇವರಿಗೆ ಕಿವಿ ಕೇಳಿಲ್ಲ, ಕೆಪ್ಪ, ಅದಕ್ಕೆ ಅಲ್ಲ ಹೋಗ್ ಬರೋ ಅಲ್ಲ. निम्दुके हागारे नम्दुके हागला अपना भगवान बहुत ऊपर है, नीचे बुलाने के हम लोग इतना जोर से घूम मारते हैं, हम लोग को हाथ भर के देते हैं, जिंदगी में हम लोग उद्धार होते हैं. ಮತ್ತೆ ನೋಡಿ ನಿಮ್ದಕ್ಕೆ ನಮ್ದಕ್ಕೆ ತುಂಬಾ ವ್ಯತ್ಯಾಸ ಅಂತ ಹೇಳಿ ಕಷ್ಟ ಕಾಲದಲ್ಲಿ ನಿಮ್ಮ ದೇವರು ನಿಮ್ಗೆ ಯಾವಾಗಲೂ ಬರುವುದೇ ಇಲ್ಲ. ನಿದರ್ಶನ ಉಂಟು. ಒಂದು ಹಿಂದೂ ಧರ್ಮದವರು, ಮತ್ತೊಂದು ಕ್ರೈಸ್ತ ಧರ್ಮದವರು, ಮತ್ತೊಂದು ಇಸ್ಲಾಂ ಧರ್ಮದವರು. ಅವರು 3 ಜನ ದೋಣಿಯಲ್ಲಿ ಹೋಗ್ತಾ ಇದ್ರು ಆಚೆ ದಾರಕ್ಕೆ ಒಟ್ಟಿಗೆ ಹೋಗ್ತಾ ಇದ್ರು. ಆಗ ದೋಣಿ ನಡೆಸುವವರು ಹೇಳಿದ, ನೋಡಿ ಜೋರಾಗಿ ಮಳೆ ಬರ್ತದೆ, ಗಾಳಿ ಬೀಸ್ತಾ ಉಂಟು, ದೋಣಿ ಕವುಚಿ ಬೀಳ್ತದೆ, ಆಯುಷ ಇದ್ದವರು ಬದುಕಿಕೊಳ್ತಾರೆ, ನಿಮ್ಮ ದೇವರನ್ನು ನೆನಪು ಮಾಡ್ಕೊಳ್ಳಿ, ನೀವು ಕೆಳಗೆ ಹಾರಿ ಅಂತ ಹೇಳಿದ. ಹಾಗೆ ಈ ದೋಣಿಯವರು ಏನ್ ಮಾಡಿದ, ಈಜಾಡಿಕೊಂಡು ಆಚೆ ಹೋದ. ತಕ್ಷಣ ನಮ್ಮ ಜಾತಿಯವರಿಗೆ ಮಂಡೆಗೆ ಹೋಯಿತು. ಅಲ್ಲ ಹೋಗ್ ಬರಲ್ಲ ಅಂದ. अल्लाह उनको ऊपर से नीचे आया, उनको ऊपर लेके गया तो आमेले क्राइस्तर के एक दिन तो हम तू का पोइता एक दिन तो हम तू
ಕಾಪು ಇದು ಎಗಿ ಎದ್ದು ಅಹಂಕಾರ ಪುತ್ರ ಸೋಮೇನಂದ ಮೇಲಿಂದ ಏಸು ಟೊಯ್ಯ ಬಂದ ಶಿಲ್ವೆಗೆ ಕೊಟ್ಟ ಟೊಯ್ಯ ಆಮೇಲೆ ನಿಮ್ದಕ್ಕೆ ದೇವರುಂಟು ಹನುಮಂತರನ್ನು ಕರೀತು ಈಶ್ವರನನ್ನು ಕರೀತು ಬಂಜುರ್ಲಿ ಕರೀತು ಬಗ್ಗೋರಿಯನ್ನು ಕರೀತು ಯಾರು ಬರ್ಲಿಲ್ಲ ಕೊನೆಗೆ ಒಬ್ಬ ಬಂದ ನಿಮ್ಮ ಗೆಳಪ ಬಂದ ಮೇಲೆ ನೋಡ್ತಾ ನಿಂತ ಇವ ನೀರಿನಲ್ಲಿ ಮುಳುಗುತ್ತಾ ಇದ್ದಾನೆ ನಿಮ್ಮ ಜಾತಿಯ ಮುಳುಗುದ ನೋಡುವ ಕೆತ್ತಿ ಮೇಲೆ ಮುಳುಗುದ ನೋಡುವಾಗ ಗಣಪತಿ ಕುಣಿಲಿಕ್ಕೆ ಶುರು ಮಾಡಿದ ಆಗ ಮುಳುಗುವ ಜನ ಕೇಳಿದ ದೇವರೇ ನಾನು ಇಷ್ಟು ಪೂಜೆ ಮಾಡ್ತಾ ಇದ್ದೇನೆ ನಿನ್ನನ್ನು ಕರೆದಾಗ ನೀನು ನಾನು ಮುಳುಗುದನ್ನು ನೋಡಿ ನೀನು ಮೇಲೆ ಕುಣಿತಾ ಇದೆಯಲ್ಲ ಏನು ಅಂತ ಹೇಳಿ ಅದಕ್ಕೆ ನಿಮ್ಮ ಗಣಪತಿ ಕೊಟ್ಟ ಉತ್ತರ ಗೊತ್ತುಂಟ ಪಾಪಿ ಮಕ್ಕಳೇ 1 ತಿಂಗಳಲ್ಲಿ ಭೂಲೋಕದಲ್ಲಿ ಗಣಪತಿ ಪೂಜೆ ಅಂತ ಮಾಡಿ ಕೊನೆ ದಿವಸ ಡಂಕ್ ಟಕ್ ಅಂತ ಬಾರಿಸ್ತಾ ಹೊತ್ಕೊಂಡೋಗಿ ನನ್ನನ್ನು ನೀರಲ್ಲಿ ಹಾಕಿ ನೀವು ಕುಣಿಲಿಲ್ವಾ ಈಗ ನೀರಲ್ಲಿ ಬರುವಾಗ ನಾನು ಕುಣಿತೇನೆ ಅಂತ ಹಾಗೆ ನಿಮ್ಮಿಗೆ ದೇವರನ್ನು ಉಪಕಾರ ಮಾಡ್ಲಿಕ್ಕೆ ಬರುವುದೇ ಇಲ್ಲ ಹಾಗೆ ಪ್ರಪಂಚದಲ್ಲಿ ನಾನು ಬಂದದ್ದು ಯಾಕೆ ದೇವರೇ ಇಲ್ಲ ಅಂತೇಳಿ ಒಬ್ಬ ವಾದ ಮಾಡಿದವ ಇದ್ದಾನೆ ಅವನನ್ನು ಹಿಡಿಲಿಕ್ಕೆ ಬೇಕಾಗಿ ಈ ರೂಪದಲ್ಲಿ ಬಂದಿದ್ದೇನೆ ನೇರವಾಗಿ ಅಲ್ಲಿಗೆ ಹೋಗ್ತೇನೆ ನೋಡ ಭಾಷೆ ಬರ್ತದೆ ಅಂತ ಅಲ್ಲ ಒಬ್ಬ ಅರಸನಾಗಿ ಅದರ ಅನುಭವ ಉಂಟು ನನಗೆ ಆದ್ರೆ ಆಶ್ಚರ್ಯ ಆಯ್ತು ರಾಜಬೀದಿಯಲ್ಲಿ ಯಾವುದೋ ಒಬ್ಬ ಪರದೇಶಿಗ ಬಂದು ಏನು ಆಡಿಕೊಳ್ತಾ ಇದ್ದಾನೆ ಎನ್ನುವ ವರ್ತಮಾನವನ್ನು ಹೇಳಿದ್ರು ಅಂದ್ರೆ ನೀನು ನಮ್ಮ ದೇಶದವ ಅಲ್ಲ ಬೇರೆ ದೇಶದವ ಗೊತ್ತಾದ್ರಿಂದಲೇ ಪರದೇಶಿ ಪರದೇಶಿ ನಾನು ಏನು ಸಮುದ್ರ ದಾಟಿ ಬಂದದ್ದು ನನ್ ನೋಡಿದ್ರೆ ಹೇಳಲ್ಲ ಎಷ್ಟಿದ್ರು ದಾಟಿ ಬಂದು ಹೋಗ್ತಿದ್ರು ನಾನು ಇಲ್ಲಿ ಅರಸ ಇದಕ್ಕೆ ಮೊರಗೆ ಮಹಾರಾಜ ಅಲ್ಲ ಮಹಾರಾಜ ವಿಕ್ರಮಾದಿತ್ಯ ಅಂತ ನನ್ನ ಹೆಸರು ನೀನು ಯಾರು ಎಲ್ಲಿಯವ ಏನು ಕಥೆ ಯಾಕೆ ಬಂದೆ महाराज मैं अरब देश से आया हूँ ಉಪದೇಶ ಹತ್ತಿರದವ ಅಲ್ಲ ಏನು ಉದ್ದೇಶದಿಂದ थोड़ा सा धंधा करने के लिए वहाँ से यहाँ पर आया हूँ ಸರಿ ನೀನು ಅಲ್ಲೇನು ಬೇಡದೇ ಇದ್ದದ್ದು ಮಾಡಿದ್ರಿಂದ ಓಡಿಸಿದ್ದಿರ್ಬೇಕು ನೀನು अरे क्या बात करते रहे ಹೌದಂತ ಒಪ್ಕೊಂಡಿ अरे किसको बोलते तुम ऐसा कैसा बात करते रहे ಅಲ್ಲ ಬೇಡದೇ ಇದ್ದದ್ದು ಮಾಡಿದ್ರಿಂದ ನನ್ನ ಊರು ಬಿಡಿಸಿದ್ದಲ್ಲ अरे ऐसा नहीं घोड़ा का धंधा करने के लिए वहाँ से यहाँ पर आया हूँ राजा महाराज लोग बैठा ना अरे राजा महाराज लोग बैठे लो ಈಗ ನೀನು ಕುದುರೆ ವ್ಯಾಪಾರ ನಿನಗೆ ತಲೆ ಹಾಳಾಗಿದೆಯಾ ಅಷ್ಟು ದೂರದ ಅರಬ್ಬ ದೇಶದಿಂದ ಇಲ್ಲಿಯವರೆಗೆ ಒಂದು ಕುದುರೆ ಹಿಡ್ಕೊಂಡು ವ್ಯಾಪಾರಕ್ಕೆ ಬಂದ್ರೆ ಏನ್ ಮಾಡ್ತೀಯ अरे क्या बात करते हैं ऐसे नहीं ನಾನು ಒಂದು ಕುದುರೆ ಅಲ್ಲ ಅಲ್ಲಿಂದ ಬರುವಾಗ ಒಂದು ನೂರಿ ಕುದುರೆ ಒಂದು ನೂರಿ ಒಂದು 100 100 ದಿನ ಬೇಗ ಆಗ್ತದೆ ನನಗೆ 100 ಅಲ್ಲ ನಾಟುವ ಕಾಲದಲ್ಲಿ ಅದಕ್ಕೂ ಹೆಚ್ಚು ನಾಟಿದೆ ಈಗ 100 ಕುದುರೆ ಕುದುರೆಯನ್ನ ತಂದ ನಿನಗೆ ಇದೇ ಒಂದು ಕುದುರೆ ವ್ಯಾಪಾರ ಮಾಡ್ಲಿಕ್ಕೆ ಆಗಲಿಲ್ಲ ऐसे नहीं महाराज तुम तो कुದುರೆ बेचते हो गए ವ್ಯಾಪಾರ ಅದು ಒಳ್ಳೆ ಕುದುರೆ ಅಲ್ಲ ಅದು ಹೆಸರುಗತ್ತೆಯಿಂದ ಕುದುರೆಗೆ ಹುಟ್ಟಿದ್ದು ಹೆಸರುಗತ್ತೆಯಿಂದ ಕುದುರೆಗೆ ಹುಟ್ಟಿದ್ದು ನಿಮ್ಮನ್ನ ನಮ್ಮ ದೇಶದೊಳಗೆ ಬಿಟ್ಕೊಂಡದ್ದೇ ದೊಡ್ಡ ತಪ್ಪು ಅಲ್ಲದೆ ಇದ್ರೆ ಕತ್ತೆಯಿಂದ ಹುಟ್ಟಿದ ಕುದುರೆಗಳನ್ನೆಲ್ಲ ತಂದು ನಮ್ಗೆ ಮೋಸ ಮಾಡ್ತಾ ಇದ್ದೀರಾ ಅದು ನಾನು ಮೋಸವಲ್ಲ ಕುದುರೆಗೆ ಕತ್ತೆ ಮೋಸ ಮಾಡಿದ್ರು ನಂಗೆ ಕುದುರೆಗೆ ಕತ್ತೆ ಮೋಸ ಮಾಡುವುದೇ ಹೊರಗೆ ನೀನೇನ್ ಮಾಡ್ತಾ ಇದ್ದೀರಿ ನಾನು ಬೇರೆ
ಏನಿದೆ ವಿಷಯ? ಇದು ವಿಶೇಷ ಅಂತ ಹೇಳಿದ್ರೆ ಇದು ಎಲ್ಲ ಕುದುರೆ ಆಗಲ್ಲ. ಈಗ ನಿಮ್ಮ ದೇಶಕ್ಕೆ ನಮ್ಮ ವ್ಯವಹಾರ ಇದು ಮೊದಲೇನಲ್ಲ, ಮೊದಲು ಬಂದಿದ್ರ? ಮೊದಲು ಉಂಟು. ಇದು ನಿಮ್ದಕ್ಕೆ ಜಾತಿಯಲ್ಲಿ ಒಬ್ಬ ಇದ್ದಲ್ಲ ಮೊರಾಜ, ನರಕ ಚಕ್ರವರ್ತಿ, ನಳಚಕ್ರ ಅವನ ಹೆಂಡತಿ ದಮಯಂತಿಗೆ ಪುನಃ ಸ್ವಯಂವರ ಆಯ್ತಲ್ಲ, ಪುನಃ 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 ಸ್ವಯಂವರ ಮಾಡುವಾಗ ಅಯ್ಯೋ ನಿನಗೆ ನಕಾರ ಇಲ್ಲವ? ಪುನಃ ಪುನಃ ಅಲ್ಲಿ ಹಿಂದಕ್ಕೆ ಮತ್ತೊಂದು ರಾಜ್ಯದ ಇಸಾಕ್ ವಂಶದಲ್ಲಿ ಉಂಟು. ಇಸಾಕ್ ಅದರಲ್ಲಿ ಇಸಾಕ್ ವಂಶದಲ್ಲಿ ಉಂಟು. ಅಲ್ಲಿ ಒಬ್ಬ ಉರ್ದು ಬರ್ಣ ಮಹಾರಾಜ, ಉರ್ದು ಬರ್ಣ ಮಹಾರಾಜ, ಬಾಯಿ ಸಿಕ್ಕಿದ್ರೆ ಯಾವ್ದು ಆಗುದಿಲ್ಲ. ಋತುಪರ್ಣ ಮಹಾರಾಜ. ಅವನ ಜೊತೆಯಲ್ಲಿ ಒಬ್ಬ ಬಾವು ಕಾಕ ಇದ್ದಲ್ಲ, ಬಾವು ಕಾಕ, ನಮ್ ಜಾತಿಯ ಬಾವು ಕಾಕ, ಬಾವು ಕಾಕ. ಅವಳಿಂದ ಕುದುರೆಯನ್ನು ಕೊಂದಿಲ್ವಾ? ಅದೇ ಜಾತಿನ ಕುದುರೆ ಇದು. ಇದು ವಿಶೇಷತೆ ಉಂಟು. ಅಂತ ಪರಂಪರೆಯಲ್ಲಿ ಬಂದ ಕುದುರೆ ಕುದುರೆ ಏನು ವಿಶೇಷ? ವಿಶೇಷ ಅಂತಂದ್ರೆ ಇದು ಇಲ್ಲಿಯ ಕುದುರೆ ಅಲ್ಲ. ನಿಮ್ಮ ಮೂರು ಲೋಕದಲ್ಲಿ ಒಡೆ ಮಾರುವ ಒಬ್ಬ ದೇವೇಂದ್ರ ಇದ್ದಲ್ಲ, ಒಡೆ ಮಾಡುವವ ಯಾರೋ ನಿನ್ ಪತ್ರ ಮನೆ ನಿನ್ ಜಾತಿ. ಮೂರು ಲೋಕದ ಒಡೆಯ ದೇವೇಂದ್ರ. ಅವನ ಹತ್ರ ಒಂದು ಉಚ್ಚ ಹೋಯ್ತ ಕುದುರೆ ಇತ್ತಲ್ಲ. ಅರೆ ಕ್ಯಾ ಬಾತ್ ಕರ್ತೆ ಹೈ? ಶಾಸ್ತ್ರವೇ ಬೇಡ ಇದ್ದದ್ದೆಲ್ಲ ಹೇಳುವವ ನೀನು ಮತ್ತು ನನಗೆ ಹಬ್ಬ ಬಾಯಿ ಬಂದದ್ದು ಹೇಳುವವ ನೀನು ಹೇಳುದು ನನಗ. ಅರೆ ಅರ್ಥ ಇಲ್ಲ ಅದಕ್ಕೆ. ಉಚ್ಚೈಶ್ರವ ಅದೇ ಅದು ನೀನು ಹೇಳಿದ್ದಲ್ಲ. ಉಚ್ಚೈಶ್ರವ ಕುದುರೆ ಇಲ್ಲ. ಅವನು ಒಂದು ದಿವಸ ಭೂಲೋಕಕ್ಕೆ ಬಂದಾಗ ನಮ್ಮ ಅರಬ್ಬಿ ದೇಶಕ್ಕೆ ಚಂಡವನ್ನು ನೋಡಿದ್ದು. ಹಾಗೆ ಅರಬ್ಬಿ ದೇಶಕ್ಕೆ ಬಂತಾವ. ಅರಬ್ಬಿ ದೇಶಕ್ಕೆ ಬಂದು ಇವನ ಈ ಉಚ್ಚೈಶ್ರವ ಕುದುರೆಯನ್ನು ಬಿಟ್ಟು ತಿರುಗಾಡ್ಲಿಕ್ಕೆ ಹೋದ. ಆಗ ಅಲ್ಲಿ ಒಂದು ನಮ್ಮ ಜಾತಿಗೆ ಒಂದು ಹೆಣ್ಣು ಕುದುರೆ ಇತ್ತು. ಎಲ್ಲಿ ಹೆಣ್ಣು ಕುದುರೆ ಇತ್ತು ಅರಬ್ಬಿ ದೇಶದ್ದು. ಈ ಕುದುರೆಗೆ ಆ ಕುದುರೆಗೆ ಮೊಹಬ್ಬತ್ ಹೋಗಯ, ಬಹುತ್ ಪ್ಯಾರ್ ಹೋಗಯ. ಬರುವಾಗ ಒಂದು ಮತ್ತೊಂದು ಮರಿ ಆಯ್ತು. ಅಂದ್ರೆ ದೇವೇಂದ್ರನ ಕುದುರೆಯಿಂದ ಅರಬ್ಬಿ ದೇಶದ ಕುದುರೆ ಹುಟ್ಟಿದ ಕುದುರೆ ಇದು. ಬೇಕು ಅಂತಾದ್ರೆ ದೇವೇಂದ್ರನ ಕುದುರೆ, ಯಮನ ಕುದುರೆಯೂ ಬಿಡು ಜಾತಿ ಅಲ್ಲ. ಅದು ನಿಮ್ಗೆ ಬೇಕಲ್ಲ. ನೀವು ಮಾಡುವುದಂತೇಳಿ ಅಚ್ಚಾ ಅಚ್ಚಾ ಅದು ವಿಶೇಷ. ಅದು ಹೇಗೆ ಉಟ್ಕೊಂಡದ್ದು ಎನ್ನುವುದು ಮುಖ್ಯ ಅಲ್ಲ. ಈಗ ಈ ಕುದುರೆಯಲ್ಲಿ ಏನು ಈಗ ಅದರ ಕ್ರಯ ಎಷ್ಟು? कम से कम 1 लाख रुपया, ಅದು कम से कम 1 लाख रुपया. ನನ್ನ ಜೊತೆಯಲ್ಲಿ ಬರ್ತೀಯಾ? क्यों क्यों? ನಮ್ಮ ಕುದುರೆಯ ಲಾಯದಲ್ಲಿ ಇಂಥ ಸಾವಿರ ಕುದುರೆಗಳಿದ್ದಾವೆ. ನನಗೆ ಗೊತ್ತುಂಟು 60,000 ಕುದುರೆ ನಿನ್ನ ಲಯದಲ್ಲಿ ಉಂಟು ಅಂತ ಹೇಳಿ. ಲಾಯದಲ್ಲಿ ಅಂತದಲ್ಲಿ ಸಾಮಾನ್ಯ ಓಡುವ ಕುದುರೆಗೆ 1 ಲಕ್ಷ ಬಂಗಾರದ ಮೌಲ್ಯ ಯಾರು ಕೊಡ್ತಾರ? अरे क्या बात करता है मोरजा तू? ಅಲ್ಲ ನೀನು ಮತ್ತೆ ಇಷ್ಟು ವಿಶೇಷವಾದ ಕ್ರಯ ಯಾಕೆ? ಈ ಕುದುರೆಯಲ್ಲಿ ಒಂದು ಲಕ್ಷಣ ಉಂಟು. ಈ ಕುದುರೆಯ ಮೇಲೆ ನೀನು ಹೋಗಿ ಕೂರು, ಕೂರು, ಕುಳಿತು ಕೂರು, ಕೂರು, ಗುರು ನೀನು ಕೂರು. ಈ ಕುದುರೆ ಚಾಟಿಯಲ್ಲಿ ಇಟ್ಕೊಂಡು ಒಂದು ಬೆಟ್ಟು ಹೊಡಿ. ಈ ಕುದುರೆ ಎಷ್ಟು ಮೇಲೆ ಬೇಕಾದದ್ದು. ಇನ್ನೊಂದು ಬೆಟ್ಟು ಬೇಕು ಹೊಡಿ. ಎಷ್ಟು ಕೆಳಗೆ ಬೇಕಾದ್ರೆ ಬರ್ತದೆ. ಈ ಕುದುರೆ ಎಷ್ಟು ವೇಗವಾದ ಎಷ್ಟು ಮೇಲೆ ಬೇಕಾದ್ರೆ ಹೋಗಿ. ಈ ನಿಜವಾಗಿ ನೀನು ಅಷ್ಟು ದೂರದಿಂದ ಬಂದದ್ದಕ್ಕಲ್ಲ, ಇಷ್ಟೆಲ್ಲ ಮಾಡಿದ್ದಕ್ಕೆ ಕೊಡ್ಬೇಕು. ಯಾರ್ಯಾರು ಎಷ್ಟು ತಗೊಂಡ್ರೆ ಯಾರು ಗೊತ್ತು. ನಾವು ಇಷ್ಟು ಅಂದ್ರೆ ಹೇಳಿ ಬರುವುದಿಲ್ಲ. ಕೆಲವರು ಬರುವಾಗ ಹೇಳಿ ಗಟ್ಟಿ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಒಂದು ಪೆಟ್ಟು ಕೊಟ್ಟರೆ ಇದು ಎಷ್ಟು ಮೇಲೆ ಬೇಕಾದ್ರೂ ಹೋಗ್ತಾರೆ, ಎಷ್ಟು ಕೆಳಗೆ ಬೇಕಾದ್ರೂ ಹೋಗ್ತಾರೆ. ಈ ಕುದುರೆ
ನಿನಗೆ ಬೆಲೆ ಕೊಡುವವರಿಲ್ಲ, ನಿನ್ನನ್ನು ಹಿಡಿದ್ರೆ ಮಾತ್ರ ಸರಿಯಾಗ್ತದೆ. ಇಷ್ಟು ದೊಡ್ಡ ಮೌಲ್ಯವನ್ನು ಕೊಡುವವರು ಯಾರು ಇಲ್ಲ. ಹಾಗಾದ್ರೆ ಇದನ್ನು ನಾನೊಮ್ಮೆ ಪರೀಕ್ಷೆ ಮಾಡಿದ್ದೆ. ಈ ಕುದುರೆಯ ಮೇಲೆ ಕೂತು ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿದ್ರೆ ಅಪ್ಪನ ಆತ್ಮ ಈಗ ಬೇಡ, ಈಗ ಇಲ್ಗೋ. ಮನಸ್ಸಿಗೆ ಈಗ ಕುದುರೆ ನಿನಗೆ ಪಸಂದ್ ಆದ್ರೆ ಮತ್ತೆ ಯಾವತ್ತೂ ನಿನ್ನನ್ನು ಬಿಡುವುದಿಲ್ಲ, ನಾನು ನಿನ್ನ ಜೊತೆಯಲ್ಲೇ ಇರ್ತದೆ. ಸರಿ ನೋಡೋಣ. ನನಗೂ ನಿನಗೂ ವ್ಯವಹಾರ ಕುದುರಿದ್ರೆ ಯಾಕೆ ನನ್ನ ಜೊತೆಯಲ್ಲೇ ಈ ಕುದುರೆಯನ್ನು ನಮಗೆ ನಿಭಾಯಿಸುವುದಕ್ಕೆ ಸಾಧ್ಯ ಇಲ್ಲವೋ ಈ ಅಷ್ಟೊತ್ತಿನಿಂದ ಏನೋ ಕುದುರೆ ಹಿಂದೆ ಹೋಗಿ ಏನೋ ಮಾಡ್ತಾ ಇದೆಯಲ್ಲ, ಅದನ್ನೆಲ್ಲ ಮಾಡ್ಲಿಕ್ಕೆ ನಮಗೇನು ಸಾಧ್ಯ ಉಂಟು? ನೀನು ಹೋಗ್ತಾ ಹೋಗ್ತಾ ಕೈ ಹಾಕೋದು ಓಡ್ತದೆ. ಆದ್ರೆ ಬೇರೆ ಏನೋ ಆಡಿದೆಯಲ್ಲ, ಅದೆಲ್ಲ ಅಭ್ಯಾಸ ಇಲ್ವ? ಏನಿಲ್ಲ, ಅದು ಗೊತ್ತಾಗ್ತದೆ. ನೀನು ಕೂತ್ರೆ ಸೌಖ್ಯ ಗೊತ್ತಾಗ್ತದೆ. ಗೊತ್ತಾಗ್ತದಲ್ಲ? ಪರೀಕ್ಷೆ ಮಾಡ್ಲಾ? ಯಾರಿಗೆ ವರ್ಷ 60 ಯಾಕೆ? ಇನ್ನು 25 ಕಂಡ್ರು ನಾನು ಹಿಸ್ಟ್ರಿ ಶುರುಕಿರ್ತೀನಿ. ಈ ಅನುಗ್ರಹ ಎಲ್ಲಿಯವರೆಗೆ ಉಂಟು ಅಲ್ಲಿವರೆಗೆ ಇರ್ತೇನೆ ನಾನು. ನೋಡಿ ಕಾರಣ ಉಂಟು. ಸಾಮಾನ್ಯ ಒಬ್ಬ ಕುದುರೆದ ವ್ಯಾಪಾರಿ ಅಂತ ನನ್ನನ್ನು ತಿಳಿದು ಇವ ಈ ರೀತಿ ಮಾತಾಡಿಸಿದ್ದಾನೆ. ಹಾಗಾದ್ರೆ ನಾನು ಯಾರು ಏನು ಅಂತ ತಿಳ್ಕೊಳ್ಳೋ ಸಾಮರ್ಥ್ಯ ಇವನಿಗೆ ಇಲ್ಲದೆ ಹೋಯಿತು. ಯಾಕೆ? ಇವನು ದುರಹಂಕಾರದಿಂದ ಮೆರೀತಾ ಇದ್ದಾನೆ. ತಾನು ಯಾರಲ್ಲಿಯೂ ಮಾತಾಡಬಲ್ಲ ಎನ್ನುವ ದುರಹಂಕಾರ ಉಂಟು. ದೇವಸಭೆಯಲ್ಲಿ ದೇವರ ಹತ್ರ ಮಾತಾಡಿದ್ದೇನೆ ಅಂತ ಹೆಮ್ಮೆ ಇವನಿಗೆ ಉಂಟು. ಆದ್ದರಿಂದಲೇ ನಾನು ಯಾರು ಅಂತ ತಿಳ್ಕೊಳ್ಳೋ ಸಾಮರ್ಥ್ಯ ಇಲ್ಲದೆ ಹೋಯಿತು. ನಾನು ಕಲ್ಲು ಮುಳ್ಳುಗಳನ್ನು ಬಿಟ್ಟವನಲ್ಲ, ಬೆಟ್ಟ ಗುಡ್ಡವನ್ನು ಬಿಟ್ಟವನಲ್ಲ, 33 ಕೋಟಿ ದೇವತೆಗಳನ್ನು ಬಿಟ್ಟವನಲ್ಲ, 3 ಮೂರ್ತಿಗಳನ್ನು ಬಿಟ್ಟವನಲ್ಲ. ಮತ್ತೆ ಇವ ಯಾವ ನನಗೆ ಲೆಕ್ಕ? ಕೇಂದ್ರ ಪ್ರಶಸ್ತಿಯನ್ನು ಪಡೆದಂತ ನನಗೆ ಇವನ ರಾಜ್ಯ ಪ್ರಶಸ್ತಿ ಅಗತ್ಯ ಉಂಟಾ? ಇದರ ಮುಂದೆ ರಾಜ್ಯ ಪ್ರಶಸ್ತಿ ಅಗತ್ಯ ಉಂಟಾ? ಇಲ್ಲ. ಹಾಗಾದ್ರೆ ಶನಿಯ ಪ್ರಭಾವ ಏನಂತ ನಿಮಗೆ ಗೊತ್ತಾಗದೆ ಹೋಯಿತು. ಶನಿಯನ್ನು ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೋ ಹೊಸ ಮನೆಯಲ್ಲಿ ಹಾಲನ್ನು ಯಾವ ರೀತಿ ಉಕ್ಕಿಸ್ತೇವೋ ಅದೇ ರೀತಿ ಅವರ ಸಂಪತ್ತನ್ನು ಉಕ್ಕಿಸಿಕೊಡುವಂತ ಸಾಮರ್ಥ್ಯ ಶನಿದೇವರಿಗೆ ಉಂಟು. ಶನಿದೇವರನ್ನು ನಿಂದಿಸುವವರಿಗೆ ಏನಾಗ್ತದೆ ಅನ್ನೋದನ್ನು ತೋರಿಸಿಕೊಳ್ಳುವ ಯೋಗ್ಯತೆ ನನಗುಂಟು. ಅಂತದ್ರಲ್ಲಿ ನಾನು ತಿರಸ್ಕಾರ ಮಾಡಿದ್ದಾನೆ. ಇವನನ್ನು ಬಿಡುವುದಿಲ್ಲ, ನಾನು ಬಿಡುವುದಿಲ್ಲ. ನನ್ನ ಹೆಸರನ್ನು ಜಯಪಕ್ಷ ಸಭೆಯಲ್ಲಿ ಚಪ್ಪಾಳೆ ಹೊಡೆದಿದ್ದಾನೆ. ಯಾವ ಚಪ್ಪಾಳೆಯನ್ನು ಹೊಡೆದಿದ್ದಾನೋ ಅವನ ಕೈ ಇಲ್ಲದಂತ ಮಾಡ್ತೇನೆ ನಾನು. ತಿಳಿದನ್ನೇ ನೆಲಕ್ಕೆ ತನ್ನ ಕಾಲನ್ನು ಅಪ್ಪಳಿಸಿ ಎದ್ದು ನಿಂತ ಅವನ ಕಾಲಿನದಾಗಿ ಮಾಡಿದೆನು. ವಾಕ್ಶಕ್ತಿಯನ್ನೇ ಎಳೆದು ತಂದೇನು. ರೂಪವಂತನಾದಂತ ಇವರ ಪರಿಚಯ ಲೋಕಕ್ಕೆ ಸಿಡಿದಾಗಿ ಮಾಡುತ್ತೇನೆ. ನನ್ನ ಕಾಗೆಯನ್ನೇ ಕುದುರೆಯನ್ನಾಗಿಸಿದ್ದೇನೆ. ಹಾಗಾದ್ರೆ ಏನು ಅನ್ನೋದು ಗೊತ್ತಾಗಲಿಲ್ಲ ಇವನಿಗೆ. 1 ಲಕ್ಷ ಕೇಳಿದರೆ ಇದರ ಅರ್ಥ ಏನು? ಶನಿದೇವನ ದೃಷ್ಟಿ ಭಂಡಾರಕ್ಕೆ ಬಿದ್ದಿದೆ ಅಂತೇಳಿ ಇವರು ಸರ್ವನಾಶ ಆಗಿ ಹುಟ್ಟ ಬಟ್ಟೆಗೂ ಗತಿ ಇಲ್ಲದೆ ಇನ್ನೊಬ್ಬರ ಬೇಡುವ ಸ್ಥಿತಿಯನ್ನು ಮಾಡದೆ ಹೋದ್ರೆ ಶನಿದೇವ ನಾನಲ್ಲ. ಪ್ರಪಂಚದ ಜನಗಳಿಗೆ ಒಂದು ಎಚ್ಚರಿಕೆಯ ಮಾತನ್ನು ಕೊಡ್ತಾ ಇದ್ದೇನೆ. ಈ ಶನಿದೇವರ ಕಥೆ ಪೂರ್ತಿ ಆಗದೆ ಯಾರೂ ಎದ್ದು ಹೋಗಬಾರದು.